ಆತ್ಮಕೂರಿಂದ ವೆಂಕಟಾಪುರಕ್ಕೆ ಬಂದ್ವಿ ಫ್ರೆಂಡ್ಸ್. ಇನ್ನು ಇಲ್ಲಿಂದ ಗುಡ್ಡ ಹತ್ತಬೇಕು. ಇದೆ ದಾರಿ ಗುಡ್ಡಕ್ಕೆ ಹೋಗ್ಬೇಕಾದ್ರೆ. ಇದೆಲ್ಲ ನಿಂತಾರೆ ನಮ್ಮ ಜನ, ಅಲ್ಲೇ ಇಲ್ಲೊಬ್ರು ಇನ್ನು ಅಷ್ಟರು ಕೂಡ ಗುಡ್ಡ ಹತ್ತಬೇಕು. ಅದಕ್ಕೆ ವೇಟ್ ಮಾಡಕತ್ತೀವಿ. ಹೊಂಟಿ ನೋಡ್ರಿ, ಸಂಜೆ 6-6:30 ಶನಿಕ್ ಆಗಿತ್ತು ಟೈಮ. ಹಿಂದೆ ಮುಂದೆ ಆದರೂ ನಮ್ಮ ಜನ ಇಷ್ಟು ದಿವಸ ನಡೆದಿದ್ದ ಬೇರೆ, ಇನ್ನು ಇಲ್ಲಿ ಗುಡ್ಡದಾಗ ನಡೆದ ಬೇರೆ ಐತಿ ದಾರಿ. ಯಾಕಂದ್ರೆ ಸ್ವಲ್ಪ ಏರ ದಿನ್ನಿ ಕಲ್ಲ ಅದಾವು. ಆಂಜನೇಯ ಸ್ವಾಮಿ ಗುಡಿಗೆ ಬಂದೆವು. ಫಸ್ಟ್ನೇಕ ಎಂಟ್ರ್ ಆಗ್ಬೇಕಾದ್ರೆ ಇಲ್ಲ ಆಂಜನೇಯ ಸ್ವಾಮಿ ಸ್ವಾಮಾಡೆ ಮುಂದಕ್ಕೆ ಹೋಗ್ಬೇಕು. ವೆರಿ ಪವರ್ಫುಲ್ ಆಂಜನೇಯ ಸ್ವಾಮಿ. ಇಲ್ಲಿ ಹೊಸ್ದಾಗಿ ಬಂದವರು ಕಾಯಿ ಹೊಡ್ಕೊಂಡು ಹೋಗ್ಬೇಕು, ಹಂಗೆ ಶಾಸ್ತ್ರ ಐತಿ. ಫಸ್ಟ್ನೇಕ ಯಾರು ಗುಡ್ಡ ನಡ್ಕೊತ ಬರ್ತಾರ ಅವ್ರು ಇಲ್ಲಿ ಕಾಯಿ ಹೊಡ್ಕೊಂಡು ಹೋಗ್ಬೇಕು ಈ ಆಂಜನೇಯ ಸ್ವಾಮಿ ಗುಡಿಗೆ. ಎಲ್ಲ ಫುಲ್ ಕಾಲಾಗ ಎಲ್ಲ ಟೈನ್ಗೆ ಹೊಡೆದಿದ್ರು, ಭಾರಿ ಹಸಿ ಇತ್ತು ಕಾಲಾಗ. ಆದರೂ ಹನುಮಂತೇವ್ರನ್ನ ಸುತ್ತ ಹಾಕಿ ಬಂದೆವು. ಕಾಲ ಹೊಡ್ಕೊಂಡು ಇಲ್ಲಿ ಮುಂದೆ ಟೆಂಟ್ ಇತ್ತು. ನಮ್ಮ ಜನ ಎಲ್ಲ ಊಟಕ್ಕೆ ಹೊಂಟಿದ್ರು ಒಳಗಿಲ್ಲೇ. ಈ ಟೆಂಟ್ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನಾಗಲೋಟಿ ವೀರಭದ್ರ ಸ್ವಾಮಿ ಗುಡಿಗೆ ಹೋಗ್ಬೇಕು. ಈ ಮಹಾಪ್ರಸಾದನ ಯಾರು ಮಾಡ್ಸ್ಯಾರಪ್ಪ ಅಂತಂದ್ರೆ ಸೌಸುದ್ದಿ ಇಟ್ನಾಳ ಕಂಕನವಾಡಿ ಬಣದಾಳದವ್ರು ಮಾಡ್ಸ್ಯಾರ. ಮಲ್ಲಯ್ಯ ಅವ್ರಿಗೆ ಆರೋಗ್ಯ ಆಯುಷ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಗುಡ್ದಾಗ ಬಂದವ್ರು ಭಕ್ತಾದಿಗಳಿಗೆ ಅನ್ನ ಹಾಕ್ತಾರಂದ್ರೆ ಅವ್ರದ್ದು ದೊಡ್ಡದ. ಈಗ ನಾಗಲೋಟಿ ವೀರಭದ್ರ ಸ್ವಾಮಿ ಗುಡಿಗೆ ಬಂದೆವು. ಭಾಳ ಕತ್ಲಾಗಿತ್ತು ಫ್ರೆಂಡ್ಸ್, ಅಷ್ಟೊಂದು ಕ್ಲಿಯರ್ ಆಗಿ ಕಂಡಿಲ್ಲ. ಯಾಕಂದ್ರೆ ನಾವು ಬಿಡೋದು ಲೇಟ್ ಆಗಿಬಿಟ್ಟಿವು ವೆಂಕಟಾಪುರದಿಂದ ಮೆಟ್ಟ. ನಾಗಲೋಟಿ ವೀರಭದ್ರ ಸ್ವಾಮಿ ಗುಡಿ ಇದೆ. ಇಲ್ಲಿ ಕಾಯಿ ಹೊಡಿತಾರೆ. ಫಸ್ಟ್ನಿಗೆ ಯಾರು ಬಂದಿರ್ತಾರೆ ಅವ್ರು ಕಾಯಿ ಹೊಡಿಬೇಕು. ಇಲ್ಲಿ ವೀರಭದ್ರ ಸ್ವಾಮಿ ಅವರ ಆಶೀರ್ವಾದ ತಗೊಂಡು ದರ್ಶನ ಆಯಿತು. ಇನ್ನು ಮುಂದೆ ಹೋಗ್ಬೇಕು. ಪ್ರತಿಯೊಬ್ಬರು ಈ ಗುಡಿಗೆ ಹಾದ ಹೋಗ್ತಾರೆ. ಇಲ್ಲಿ ಮಲ್ಲಯ್ಯನ ಗುಡ್ಡಕ್ಕೆ ಹೋಗೋರು ಕಂಪಲ್ಸರಿ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಡಲೇಬೇಕು. ಯಾಕಂದ್ರೆ ಹೊಂದಾಗಿ ಐತಿ, ಸಿಕ್ಕಾಪಟ್ಟೆ ಜನಸಂಖ್ಯೆ ಐತಿ. ನಡ್ಕೊತ ಬರೋರು ಒಂದು ಪಾಲಾದ್ರೆ ಬಸ್ಸಿಗೆ ಬಂದು ವೆಂಕಟಾಪುರಕ್ಕೆ ಇಳಿದು ಗುಡ್ಡ ಹತ್ತೋರು ಒಂದು 4 ಪಾಲು ಇರ್ತೈತಿ. ಯಾಕಂದ್ರೆ ಮಲ್ಲಯ್ಯನ ಭಕ್ತರು ಅಷ್ಟು ಅದಾರ. ಇಲ್ಲೆಲ್ಲ ಟೈಮ್ ಕ್ಯಾಮ್ ಮಾಡಾಕ್ತಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ತರೋ ಚಾರ್ಜಸ್ ಭಾಳ ಆಕತಿ. ಗುಡ್ಡದಾಗ ತರಬೇಕಾದ್ರೆ ಅವ್ರಿಗೆ ತ್ರಾಸ ಐತಿ. ಅದಕ್ಕಾಗಿ ಸ್ವಲ್ಪ ಕಾಸ್ಟ್ಲಿನೂ ಇಟ್ಟಾರಂತ ಹೇಳ್ಬೋದು. ಇಲ್ಲೊಂದು ಟೆಂಟ್ ಬತ್ರಿ. ನಾವು ಹಿಂದಿನ ಟೆಂಟ್ದಾಗ ಅಷ್ಟೊಂದು ಪ್ರಸಾದ ತೊಗೊಂಡಿದ್ದಿಲ್ಲ. ಈ ಟೆಂಟಿಗೆ ಬಂದು ನಾವು ಪ್ರಸಾದ ತೊಗೊಂಡಿವಿ. ಒಂದು ಸ್ವಲ್ಪ ಹುಗ್ಗಿ, ಅನ್ನ, ಸಾರ ಮಸ್ತ್ ಮಾಡಿದರು. ಈಚಲ್ ಕರಂಜಿ ಅವರು ಮಾಡ್ಸಿರ. ಇದನ್ನು ಮಲ್ಲಯ್ಯನ ಭಕ್ತರಿಗೆ ಯಾವ ಗಡಿ ಸೀಮೆ ಯಾವುದೂ ಏನಿಲ್ಲ. ಯಾವುದೇ ರಾಜ್ಯ ಆಗಲಿ ಯಾವುದೇ ದೇಶದವರು ಬಂದು ಇಲ್ಲಿ ಮಾಡಿಸ್ತಾರೆ. ಯಾಕಂದ್ರೆ ಮಲ್ಲಯ್ಯನ ಭಕ್ತರೇ ಅದಾರ. ಮತ್ತು ಮಲ್ಲಯ್ಯನ ಮೇಲೆ ಭಕ್ತಿನೂ ಅಷ್ಟೈತಿ ಎಲ್ಲರಿಗೂ. ಮಲ್ಲಯ್ಯನೂ ಅಷ್ಟೇ ಎಲ್ಲರಿಗೂ ಒಳ್ಳೇದ ಮಾಡ್ಯಾನ. ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಟಿಪರ್ ಟ್ರಸ್ಟ್ ಅವರು ನೋಡ್ರಿ, ಇಲ್ಲಿ ಕಲ್ಯಾಣ ಇದು. ಇಲ್ಲಿ ಜಳಕ ಮಾಡ್ತಾರೆ ಜನ. ರಾತ್ರಿ ಆದ್ದರಿಂದ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ. ಆ ಕಡೆ
ಇವರು ಅಷ್ಟೇ ನಾವು ಭಾಳ ಹಿಡಿಲಿಲ್ಲ ಕಡೆ. ಅಷ್ಟೊಂದು ಕ್ಲಿಯರ್ ಕಂಡಿಲ್ಲ. ಇಲ್ಲಿ ಬಾವಿ ಐತಿ ಮತ್ತೊಂದು, ಈ ಬಾವಿ ನೀರು ಕುಡಿಯೋಕೆ ಯೂಸ್ ಮಾಡ್ತಾರೆ. ಇಲ್ಲಿ ಬಾಯಿ ಇದಕ್ಕೆ ಏನಂತಾರೆ ಒಟ್ಟಿನಲ್ಲಿ ಮಲ್ಲೆಗೆ ಹೋಗೋದ ಒಂದು ಆ ಒಂದು ಮೂಮೆಂಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಖುಷಿ ಐತಿ, ಅಷ್ಟು ತ್ರಾಸೂ ಐತಿ, ಅಷ್ಟು ಖುಷಿನೂ ಐತಿ. ಕತ್ಲೈತಿ ಫ್ರೆಂಡ್ಸ್, ನೀರಲ್ಲಿ ಭಾಳ ಕತ್ಲಿತ್ತು. ಆದರೂ ಮುಂದೆ ಹೋಗ್ಬೇಕು, ನಮ್ಮ ಜನ ಎಲ್ಲ ಬಿಟ್ಟು ಹೋದ್ರೆ ಇದಾಕತ್ತೇಳಿ ಅವ್ರ ಜೊತೆನೂ ಹೋಗ್ಬೇಕಾಯ್ತು. ರಾತ್ರಿ ಆದರೂ ಸ್ನಾನ ಮಾಡಾಕ್ತಿದ್ರು. ಇಲ್ಲಿ ಕಡಿಬಾಗಿಲಿಗೆ ಇಲ್ಲಿ ಕಾಯಿ ಹೊಡಿಬೇಕು. ಇಲ್ಲಿ ಹೊಸ್ದಾಗಿ ಬಂದವರು ಇಲ್ಲಿ ಕಾಯಿ ಹೊಡಿಬೇಕು. ಇನ್ನು ಇಲ್ಲಿ ಕಡಿಬಾಗಿಲು ಹತ್ತಬೇಕಾದ್ರೂ ಇಲ್ಲಿ ಕಾಯಿ ಹೊಡೆದು ಹತ್ತಬೇಕು ಮ್ಯಾಲೆ. ಎಲ್ಲಾಗ ಕಾಯಿ ಹೊಡೆದು ಹತ್ತಾಕತ್ತಾರೆ ಎಲ್ಲರೂ, ನಾವು ಹತ್ತಾಕತ್ತೀವಿ. ಇನ್ನೇನು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಈ ಒಂದು ಮಲ್ಲಯ್ಯನ ಗುಡ್ಡ ಹೋಗೋದೇ ಒಂದು ಸೊಬಗ, ಅದನ್ನು ಮಾತಿನಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಬ್ಯಾಟ್ರಿ ಹಿಡ್ಕೊಂಡು ಮ್ಯಾಲೆ ಹತ್ತಾಕತ್ತೀವಿ. ಬೇರೆ ದೇವಸ್ಥಾನಗಳಿಗೆ ಹೋಗೋದ ಒಂದು ಫೀಲ್ ಬೇರೆ, ಆದರೆ ಈ ಮಲ್ಲಯ್ಯಗೆ ಹೋಗೋದ ಒಂದು ಬೇರೆ ಫೀಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ವಿಶೇಷತೆಗಳಲ್ಲಿ ಅತಿ ವಿಶೇಷತೆಯನ್ನು ಹೊಂದಿರತಕ್ಕಂಥ ಈ ಮಲ್ಲಯ್ಯನ ಗುಡ್ಡ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುದಾವು. ಭೀಮನ ಕೊಳ್ಳ, ಅಂಬಲಿ ಹಳ್ಳ, ಈ ಥರ ಏನೇನೋ ಒಂದೊಂದು ವಿಶೇಷಗಳು ಅದಾವು. ಅವುಗಳನ್ನೆಲ್ಲ ನೋಡ್ಕೊತ ಫೀಲ್ ಮಾಡ್ಕೊತ ಹೋಗೋದೇ ಒಂದು ಜೀವನದ ಒಂದು ಮಹತ್ವದ ಘಟ್ಟ ಅಂತಲೇ ಹೇಳ್ಬೋದು. ಕಡಿಬಾಗಲ, ಕೈಲಾಸ ಬಾಗಲ, ಅಂಬಲಿ ಹಳ್ಳ, ಗಂಗನಪಳಿ, ಎಲ್ಲರೂ ಎಷ್ಟು ಭಕ್ತಿಯಿಂದ ಬಂದಿರ್ತಾರೆ ಅಂದ್ರೆ ಜೀವನದಾಗ ಒಂದು ಸಾರಿ ಆದರೂ ಕೈಲಾಸ ಬಾಗಲ ಹತ್ತಬೇಕು, ದಾಟಬೇಕು. ಅದನ್ನು ಒಂದು ಸಾರಿ ಯಾರು ಜೀವನದಾಗ ನೋಡ್ಬೇಕು, ಅದನ್ನು ನಡ್ಕೊತ ಹೋಗಿ ಅಂತೇಳಿ ಎಲ್ಲರೂ ಭಾಳ ಭಕ್ತಿಯಿಂದ ಮಲ್ಲಯ್ಯ ನೆನೆಸ್ಕೊತ ಗುಡ್ಡ ಹತ್ಕೊತ ಬರ್ತಾರೆ. ಗುಡ್ಡ ಹತ್ತಬೇಕಾದ್ರೆ ಎಲ್ಲಿದ್ದೀವಿ ಮಲ್ಲಯ್ಯ ಅನ್ನೋದು ವಿಶೇಷ. ಗುಡ್ಡ ಹತ್ತೋತ್ನಾಗ ಎಷ್ಟೋ ತ್ರಾಸ ಆದರೂ, ನೋವಾದರೂ, ಏನೇ ಇಂಜುರೀಸ್ ಆದರೂ ಮಲ್ಲಯ್ಯ ಅವ್ರನ್ನ ಪಾರ್ ಮಾಡತ್ತಾನ. ಕೈಲಾಸ ಬಾಗ್ಲ ಕಾಣಿಸ್ತಾನ. ಭಕ್ತಿಯಿಂದ ಹೋದ್ರೆ ಮಲ್ಲಯ್ಯ ಅವ್ರನ್ನ ಮೆಟ್ಟಿಗೆ ಹಚ್ಚಿ ಹಚ್ತಾನ ಅನ್ನಕ್ಕೆ ರಗಡ್ ಉದಾಹರಣೆಗಳದಾವು, ರಗಡ್ ಸಾಕ್ಷಿಗಳದಾವು. 80-85 ವಯಸ್ಸಿನವ್ರು ಸಹಿತ ಈ ಗುಡ್ಡ ಹತ್ತಿ ಬರ್ತಾರೆ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಅವನ್ನೆಲ್ಲ ಯಾರು ದಂಡಿ ಹಚ್ತಾರಪ್ಪ ಅಂದ್ರೆ ಮಲ್ಲಯ್ಯನ ಹಚ್ತಾನ. ಬರೀ ಬೆಳಗ್ಗೆ ಆಯಿತು, ಸ್ವಲ್ಪ ಸ್ಟೇ ಮಾಡಿದ್ದೀವಿ ಅಲ್ಲಿ ಗುಡ್ಡದಾಗ. ಗುಡ್ಡ ನೋಡ್ಬೇಕು, ಸ್ವಲ್ಪ ವಿಡಿಯೋ ಮಾಡ್ಬೇಕಂತೇಳಿ ಆಸೆ ಭಾಳ ಇತ್ತು. ಅದಕ್ಕೆ ಗುಡ್ಡದಾಗ ಒಂದು 2 ತಾಸು ರೆಸ್ಟ್ ಮಾಡಿದೆವು. ಅಷ್ಟೊನ್ಕ ಬೆಳಗ್ಗೆನ ಆಯಿತು. ಅಂಬಲಿ ಹಳ್ಳಕ್ಕೆ ಬಂದೀವಿ ಫ್ರೆಂಡ್ಸ್. ಈಗ ವರ್ಷ ನೀರು ಇರ್ತಿದ್ದಿಲ್ಲತ್ತ, ಈ ವರ್ಷ ನೀರು ತುಂಬಿ ಹರಿಯಾಕತ್ತೈತಿ. ಫುಲ್ ನೀರು ಐತಿ ಈ ವರ್ಷ. ಕೆಲವೊಬ್ರು ಜಳಕಾನು ಮಾಡ್ತಾರೆ ಇಲ್ಲಿ ಅಂಬಲಿ ಹಳ್ಳದೊಳಗೆ. ಈ ಅಂಬಲಿ ಹಳ್ಳದೊಳಗೆ ಜಳಕ ಮಾಡಿದ ಒಂದು ವಿಶೇಷತೆ ಐತಿ. ಏನಪ್ಪ ಅಂದ್ರೆ ಯಾವ ಚರ್ಮ ಕಾಯಿಲೆಗಳು, ರೋಗ ರುಜಿನ ಏನೋ ಇದ್ರೂ ಹೋಗ್ತಾವತ್ತ. ಯಾಕಂದ್ರೆ ಅಷ್ಟು ಗುಡ್ಡದಿಂದ ಬಂದಿರ್ತದೆ ನೀರು. ಇದು ಕಾಲು ತೋರಿಸ್ಬಾರ್ದು ಅಂತೇಳಿ ಸಾವಕಾಶ ಹೊಂಟಾರ. ಕೆಲವೊಬ್ರು ಕಾಲು ತೊಳ್ಕೊಂಡು ಹೊಂಟಾರ. ಇಂಥ ಬೇಸಿಗೆಯಾಗ ಸಹಿತ ನೀರು ಹರಿಯಾಗ್ತತಿ. ಇದನ್ನೇ ಮಲ್ಲಯ್ಯನ ಪವಾಡ ಅನ್ನೋದು. ನೋಡಿ, ಜಳಕಾನ ಮಾಡಾಕ್ತಾರ. ಕಂಪಲ್ಸರಿ ಮಾಡಲೇಬೇಕು, ಯಾಕಂದ್ರೆ ಈ ನೀರಿನ ಮಹತ್ವನ ಹಂಗೈತಿ. ನೋಡ್ರಿ, ಅಜ್ಜ ಬರಾಕ್ತಾನ. 80 ವಯಸ್ಸು ಮೇಲಾಗ್ಯಾವ ಅಜ್ಜ. ಹರಿದವ್ರು ಹೋಗಕ್ಕೆ ಬಲ್ಲತ್ತಾರ. ಅಂತರಾಗ ಅಜ್ಜ ಬರಾಕ್ತಾನ. ನೋಡ್ರಿ, ಇಲ್ಲಿ ರೂಟ್ ಹಾಕ್ಯಾರ. ನಮ್ಮ ಸಾಹೇಬ್ರ ರೂಟ್ ಮ್ಯಾಪ್ ಹೇಳಾಕ್ತಾರೆ ನಮ್ಗೆ. ಕೇಳಂಬರಿ ಅವ್ರ ರೂಟ್ ಮ್ಯಾಪ್.
9 ಕಿಲೋಮೀಟರ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿಗೆ ನಾಗಾಲೂಟಿಗೆ ಹೋಗ್ಬೇಕು. ಇವತ್ತೇಶ್ವರ ದೇವಸ್ಥಾನ ದಾಟಿವಿ ಈಗ. ಅಡಿಗೆ ಮಾರ್ಗ 8 ಕಿಲೋಮೀಟರ್. ಧಾರ್ಮಿಕ ತುಂಬ ಧಾರ್ಮಿಕ ತುಂಬ 2 ಕಿಲೋಮೀಟರ್ ಐತಿ. ಪೆದ್ದ ಚೆರುವು 6 ಕಿಲೋಮೀಟರ್. ಮಠಮಾಲಿ 3 ಕಿಲೋಮೀಟರ್. ಭೀಮನ ಕೊಳ್ಳ ಅಲ್ಲಿಂದ 3 ಕಿಲೋಮೀಟರ್. ಇಲ್ಲಿಂದ 2 ಕಿಲೋಮೀಟರ್. ಕೈಲಾಸ ದ್ವಾರ 4 ಕಿಲೋಮೀಟರ್. ಶ್ರೀಶೈಲ ಕೈಲಾಸ ದ್ವಾರದಿಂದ 4 ಕಿಲೋಮೀಟ್ರು. ಕೈಲಾಸ ದ್ವಾರದಿಂದ ಶ್ರೀಶೈಲ 4 ಕಿಲೋಮೀಟ್ರು. ಅಂತೂ ಇಂತೂ ರೂಟ್ ಹೇಳಿದರು. ಈ ರೂಟ್ ಮುಖಾಂತರ ಹಿಂಗೆ ಹೋಗೋದತ್ ಹೇಳಿದರು. ಅದ ರೂಟ್ ಹಿಡ್ಕೊಂಡು ಹೊಂಟಿವು. ಬೆಳಗಿನ ಜಾವ 6-6:30 ಆಗಿತ್ತು ಟೈಮ್. ಫುಲ್ ಬಿದ್ರ ಮುಂದೆ ಬರೋದ ಬಿಜಾಪುರದವ್ರ ಟೆಂಟ. ಅಲ್ಲೇ ಎಲ್ಲರಿಗೂ ಪ್ರಸಾದ ಸಿಗೋದು. ಹಿಡಿದು ಕಡಿಪಿದ್ದಾರೆ. ಭಾಳ ದೊಡ್ಡ ಪ್ರಮಾಣದಾಗ ಮಾಡಿರ್ತಾರೆ ಅವರು. ಪ್ರತಿ ವರ್ಷನೂ ವರ್ಷದಿಂದ ವರ್ಷಕ್ಕೆ ಮಲ್ಲಯ್ಯ ಪಾದಯಾತ್ರೆ ಮಾಡೋರು ಹೆಚ್ಚಾಗ್ಯಾರತ್ತ ಹೇಳ್ಬೋದು. ಮಲ್ಲಯ್ಯ ನಡ್ಕೊತ ಬರ್ಬೇಕಾದ್ರೆ ಸ್ವಲ್ಪ ತ್ರಾಸ ಆಕೈತಿ. ಈ ತ್ರಾಸ ಆದರೂ ಮುಂದಿನ ವರ್ಷ ಬರಬಾರ್ದಪ್ಪ ಅಂತ ಅನಿಸ್ತೈತಿ. ಮತ್ತು ಮುಂದಿನ ವರ್ಷ ಮಲ್ಲಯ್ಯಗೆ ಹೋಗೋದು ಬಂದ್ರೆ ಯಾವಾಗ ಹೋಗಿನಿ ಯಾವಾಗಿಲ್ಲ ಹಂಗೆ ಫೀಲ್ ಆಕೈತಿ. ಮಲ್ಲಯ್ಯನ ಪೌಡನ ಹಂಗೈತಿ. ಅಲ್ಲೇ ಇಲ್ಲಿ ನಿಂತಾರ ಜನ. ಫುಲ್ ಬಿದಿರೈತಿ ಗುಡ್ಡದಾಗ. ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗತ್ತೈತಿ. ಯಾಕಂದ್ರೆ ನಾ ಹಿಂದೆ ಉಳಿದ್ರೆ ಒಬ್ಬ ಹಿಂದೆ ಹೋಗೋದಕ್ಕತ್ತೇಳಿ ನಾನು ಸ್ಪೀಡ್ ಹೊಂಟೀನಿ. ನಮ್ಮವರೆಲ್ಲ ಇಲ್ಲೇ ಮುಂದೆ ಹೊಂಟಾರ. ಅದಕ್ಕೆ ಅವ್ರನ್ನ ಕೂಡ್ಬೇಕಂತೇಳಿ ನಾನು ಹೊಂಟನು. ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗತ್ತೈತಿ. ಅದಕ್ಕೆ ಕ್ಷಮೆ ಇರಲಿ. ಸೊಲ್ಲಾಪುರದವ್ರ ಪಾಲಿಕೆ ಬಂತು ನೋಡ್ರಿ. ಇದು ಸೊಲ್ಲಾಪುರದವ್ರ ಪಾಲಿಕೆ. ಇದು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಅವರು ಸೊಲ್ಲಾಪುರದವರು. ಸೂರ್ಯ ಹುಟ್ಟಿ ಬಿಟ್ಟ. ಪ್ರತಿಯೊಂದು ಮೊಮೆಂಟ್ನು ಭಾಳ ಖುಷಿಯಿಂದ ಕಳೆದೀವಿ ಇಲ್ಲೇ ಗುಡ್ದಾಗ ಎಂಜಾಯ್ಮೆಂಟ್ ಮಾಡ್ಕೊತ. ನೋಡಿ ಕಂಬಿಯವರು ಓಡಿ ಹೊಂಟಾರ ಇಲ್ಲಿ. ಯಾವ ಕಂಬಿ ಅಂದರು ಹೇಳಿಲ್ಲ ಅವರು. ಹಂಗೆ ಅವಸರದಾಗ ಓಡಿ ಹೋದರು. ಗುಡ್ದಾಗ ಕಲ್ಲಂಗಡಿ ಇಟ್ಟಾರ. ಕಾಸ್ಟ್ಲಿ ಇಟ್ಟಾರ. ಯಾಕಂದ್ರೆ ಅವ್ರಿಗೆ ತರೋದು ಭಾಳ ತ್ರಾಸ ಐತಿ ನಡುಗುಡ್ದಾಗ. ಇರಲಿ, ಈಗ ಒಂದು ಸೀಸನ್ ಇರ್ತೈತಿ ಅವ್ರಿಗೂ. ಮತ್ತು ಬಿಜಾಪುರದವ್ರ ಮೆಟ್ಟದ ಸಮೀಪ ಬಂದೀವ್ರಿ ಅವ್ರ ಮೆಟ್ಟಕ್ಕೆ. ಭಾಳ ಚಲೋ ಮಾಡಿಸಿರ್ತಾರೆ ಅವ್ರ ಪ್ರಸಾದ ವ್ಯವಸ್ಥೆನ. ಮತ್ತು ಅಷ್ಟ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಎಲ್ಲ ಮೇಂಟೈನ್ ಚೆನ್ನಾಗಿರ್ತೈತೆ ಅವ್ರದ್ದು. ನೀರಿನ ವ್ಯವಸ್ಥೆ ಆಯ್ತು. ನಡು ಗುಡ್ದಾಗ ಹಸದವ್ರಿಗೆ ಅನ್ನ ಹಾಕ್ತಾರ. ಬಿಜಾಪುರದವ್ರ ಮಠಕ್ಕೆ ಬಂದೀವಿ ಈಗ. ಬಿಜಾಪುರ ಮಠ ಎಲ್ಲ ನೀರು ದಾರ್ಯಾಗ ಚೆನ್ನಾಗಿ ಟ್ಯಾಂಕರ್ ತಲುಪಿಸಿದ್ರೇನೋ ಅಲ್ಲಿ. ಕ್ಯಾಮ್ರಾ ಪೋಸ್ಕೊಳತ್ತಾರ ಅವರು ಕೂತವ್ರು ಇಲ್ಲಿ. ಬಿಜಾಪುರದವ್ರ ಮಠದಾಗ ಬಂದೀವಿ. ಪ್ರತಿಯೊಬ್ಬರು ನಡ್ಕೊತ ಬಂದವರು ಈ ಟೆಂಟಿಗೆ ಹಾಯಲೇಬೇಕು ಮತ್ತು ಪ್ರಸಾದ ತೆಗೆದುಕೊಳ್ಳಲೇಬೇಕು. ಯಾಕಂದ್ರೆ ಅಷ್ಟು ಸೆಂಟ್ರ್ ಪಾಯಿಂಟ್ ಐತಿದು. ಇಲ್ಲಿ ಬರೋಕೆ ಎಲ್ಲರೂ ಹಸ್ತ ಬಿಟ್ಟಿರ್ತಾರೆ. ಅವರು ಕರೆಕ್ಟ್ ಮೆಟ್ಟಕ್ಕೆ ಟೆಂಟ್ ಹಾಕ್ಯಾರ. ಇಲ್ಲೇ ಪ್ರತಿ ವರ್ಷನೂ ಹಾಕ್ತಾರೆ. ಇದಾವ ಮೆಟ್ಟಕ್ಕೆ ಅವರು.
ಪ್ರತಿಯೊಬ್ಬರು ತಗೊಂಡು ಹೋಗ್ತಾರೆ ಇಲ್ಲಿ ಪ್ರಸಾದ. ಅಷ್ಟು ರುಚಿಯಾಗೆ ಮಾಡಿರ್ತಾರೆ ಇವರು. ಮತ್ತು ಹಸ್ತ ಬಿಟ್ಟಿರ್ತಾರೆ ಇಲ್ಲಿ ಬರೋಕೆ. ಸಿಕ್ಕಾಪಟ್ಟಿ ದೊಡ್ಡ ಟೆಂಟ್ ಹೊಡೆದಾರ. ಜನರಿಗೆ ರೆಸ್ಟ್ ಮಾಡೋಕ್ಕಾಯ್ತು, ಊಟಕ್ಕಾಯ್ತು, ಎಲ್ಲನೂ ದೊಡ್ಡ ಪ್ರಮಾಣದಾಗ ಮಾಡಿರ್ತಾರೆ ಇವರು. ಶಿವಶಕ್ತಿ ಜೆರಾಕ್ಸ್ ಇವರು ಮಾಡ್ಯಾರ ಇದನ್ನು. ಮತ್ತು ಇದ್ರ ಜೊತೆ ಅಣುಸಂತರ್ಪಣೆ ಜೊತೆ ಉಚಿತ ವೈದ್ಯಕೀಯ ಸೇವೆ ಸಹಿತ ಅವರ ಇಟ್ಕೊಂಡಾರ ಈ ಒಂದು ಟೆಂಟ್ನಲ್ಲಿ. ಮಲ್ಲೈನ್ ಇದು ಇಟ್ಟಾರಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಮಹಾಮಂಟಪ. ಅಲ್ಲಿ ಪ್ರಸಾದ ತಗೊಂಡು ದರ್ಶನ ತೊಗೊಂಡು ಹೋಗ್ತಾರೆ ಇಲ್ಲಿ ಜನ. ಇಲ್ಲಿ ಬಂದು ನೋಡಿರಿ ಎಷ್ಟು ಜನ ಐತಿ ಇಲ್ಲಿ. ಫುಲ್ ಲೈಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಪದ್ಧತಿ ಮಾಡ್ಯಾರ. ನೋಡಿ ಹಂಗೆ ಜನ ಬರ್ತೈತಿ. ಇನ್ನವ್ರು ಹಂಗೆ ಬರಾಕತ್ತಾರ, ಉಂಡು ಹೋಗೋರು ಹಂಗೆ ಐತಿ ಜನ. ರೆಸ್ಟ್ ಮಾಡತ್ತಾರೆ ಈ ಕಡೆ. ಎಲ್ಲರಿಗೆ ಕೈಯಾಗ ಒಂದು ಕೋಲ್ ಇದ್ದದ. ಎಲ್ಲರೂ ಅಂತಲ್ಲ, ಕೆಲವೊಬ್ರು ತೊಗೊಂಡಿರ್ತಾರೆ, ಕೆಲವೊಬ್ರು ಇಲ್ಲ. ನೀರು ವ್ಯವಸ್ಥೆ ಮಾಡತ್ತಾರೆ ಇಲ್ಲಿ. ನೀರಿನ ವ್ಯವಸ್ಥೆನೂ ಕೂಡ ಮಾಡತ್ತಾರೆ. ಟ್ಯಾಂಕರ್ ಬಂತು, ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಇಲ್ಲಿ. ರೆಸ್ಟ್ ಮಾಡ್ತಾರೆ. ಕೊಲ್ಲಾಪುರ ಪಾಲಿಕೆ ಅವ್ರು ಇಲ್ಲೇ ಕೂತಾರೆ. ಅವರು ಬಂದು ರೆಸ್ಟ್ ಮಾಡಾಕ್ತಾರೆ. ಅಲ್ಲಿದ್ದ ಬಂದು ಬಿಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಮೆಟ್ಟ ಬಿಡ್ತಾರೆ ಇಲ್ಲಿಂದ. ಇಲ್ಲಿ ಬಿಟ್ಟಂದ್ರೆ ಈಗ ಅಡಿಕೆ ಚೌಕ ನಮ್ಮ ಮಂದಿ ಎಲ್ಲ ಇಲ್ಲೇ ಕೂತೈತಿ. ನೋಡಿ ಇಲ್ಲಿ ಹೆಣ್ಮಕ್ಳಿಗೆ ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಾರೆ ಇವರು. ಜಂಪರ, ಎಲೆ, ಅರಿಶಿನ, ಕುಂಕುಮ ಕೊಟ್ಟು ನಡ್ಕೊಂತ ಬಂದವರಿಗೆ ಕೊಡಾಕತ್ತಾರೆ ಇವರು. ದವಾಖಾನೆ ವ್ಯವಸ್ಥೆ ಸಹಿತ ಮಾಡ್ಯಾರ ಇಲ್ಲಿ. ಅರ್ಧ ದಾರಿ ಬಂದ ಕೈಲಾಸ ಬಾಗ್ಲ ಇಲ್ಲಿಂದ ಅರ್ಧ ಉಳಿತೈತಿ.